ಅಮ್ಮ ನಮಸ್ಕಾರ ರೀ. ನಮಸ್ಕಾರಮ್ಮ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ರೀ. ನಾನು ಸಾಹಿತಿಗಳ ಮನದಾಳದ ಮಾತು ಅಂತ ಕಾರ್ಯಕ್ರಮ ಮಾಡ್ತಿದ್ದೀನಿ ರೀ ಅಮ್ಮ. ಓಕೆ, ಆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳಮ್ಮ. ಅಮ್ಮ, ತಾವು ಬರೆದಂಥ ಪುಸ್ತಕ ನಾನು ಓದೆ, ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ ಅಮ್ಮ ತಮ್ಮ ಬಗ್ಗೆ. ತಮ್ಮ ಒಂದು ಸಂಕ್ಷಿಪ್ತ ಪರಿಚಯದೊಂದಿಗೆ ಒಂದಿಷ್ಟು ಸಾಹಿತ್ಯದಲ್ಲಿ ನಡೆದು ಬಂದ ದಾರಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಲ್ಲ. ನಾನು 60ನೇ ವರ್ಷನಾಗ ಬರೆಯೋಕ್ಕೆ ಶುರು ಮಾಡಿದೆ. ಅವಾಗ ಪೆನ್ನು ಹಿಡಿದೆ. ಈಗಾಗಲೇ 9 ಪುಸ್ತಕಗಳು ಬಂದಿವೆ. ಎಲ್ಲ ಕವನ ಸಂಕಲನ, ಪ್ರಬಂಧ ಲೇಖನಗಳು, ಕಥಾ ಸಂಕಲನ, ಪ್ರವಾಸ ಕಥನ, ಹೀಗೆ ಎಲ್ಲ ಥರದ ಬರವಣಿಗೆ ಸಾಹಿತ್ಯದಲ್ಲಿ ಬರೆದಿದ್ದೀನಿ. ನನ್ನೊಂದು ಜೀವನ್ಮುಖಿ ಅಂತ ಅಭಿನಂದನಾ ಗ್ರಂಥ ಭಾಳ ಎಲ್ಲ ಅಭಿಮಾನಿಗಳು ಕೂಡಿ ಭಾಳ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಅದಕ್ಕೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು, ದಾಕ್ಷಾಯಣಿ ಅವ್ವ ಅವರು, ಪ್ರಭುಶ್ರೀ ತಾಯಿ ಅವರು, ವಿಲಾಸ್ವತಿ ಕುಬಾ ಎಲ್ಲರೂ ಕೂಡಿ ಭಾಳ ಒಳ್ಳೆಯ ಕಾರ್ಯಕ್ರಮ ಆಯ್ತು. ಅದು ನಂಗೆ ಭಾಳ ಖುಷಿ ಕೊಡ್ತು. ಹೀಗೆ ಕವನಗಳನ್ನು ಬರಿತಾ ಇರ್ತೀನಿ. ಹೀಗೆ ನಡೆದಿದೆ. ಈಗ ವಚನೋತ್ಸವದಲ್ಲಿ ಭಾಗಿಯಾಗ್ತಾಯಿದ್ದೀನಿ. ಈಗ ಶರಣರ ವಚನಗಳ ಬಗ್ಗೆ ಸ್ವಲ್ಪ ತಿಳ್ಕೊತಾ ಇದ್ದೀನಿ. ಈಗೆಲ್ಲ ನೀಲಾಂಬಿಕಾ ಅವರು ಇಲ್ಲಿ ನಮ್ಮ ಓದುತಾಯಿ ಕಾಲನ್ಯಾಗ ಒಂದು ವಚನೋತ್ಸವ ಕಾರ್ಯಕ್ರಮ ಮಾಡ್ತಾರೆ. ಅದ್ರಾಗ ನಾನು ಭಾಗಿಯಾಗೀನಿ. ವಚನೋತ್ಸವದ ವಚನ ವಿಮರ್ಶೆ, ವಚನ ಗಾಯನ ಇವೆಲ್ಲ ನಡೀತಿರ್ತಾವೆ. ಅದಕ್ಕೆ ನಾನು ಎಲ್ಲ ಸ್ವಲ್ಪ ತಿಳ್ಕೊಂಡು ಶರಣರ ವಚನಗಳು ವಿಮರ್ಶೆನೂ ಮಾಡೀನಿ. ಒಂದು ಸ್ವಲ್ಪ ವಚನಗಳನ್ನು, ವಚನ ಹಾಡುಗಳನ್ನು ಹಾಡೀನಿ. ಹೀಗೆ ನಡೆದಿದೆ ನನ್ನ ಸಾಹಿತ್ಯದ ಪಯಣ. ತಾವು ನಮ್ಮ ಎಲ್ಲ ಮಹಿಳೆಯರಿಗೆ ಮಾರ್ಗದರ್ಶಕರು ಮತ್ತು ಸ್ಫೂರ್ತಿಯಮ್ಮ. ತಾವು ಬರೆಯುವಂಥ ಬರವಣಿಗೆ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ತಾವೇ ಬರೆದಂಥ ಒಂದಿಷ್ಟು ಬರಹಗಳನ್ನು ಕೂಡ ತಾವು ಹಾಡ್ತೀರಿ. ಅದು ಕೂಡ ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಈಗ ತಮಗೆ ಇಷ್ಟವಾದಂಥ ಒಂದು ಬರಹವನ್ನು ಹೇಳ್ರಿ ಅಮ್ಮ, ಹಾಡೋದ ಮುಖಾಂತರ ಹೇಳ್ರಿ. ಯಾಕೆಂದ್ರೆ ನಿಮ್ಮ ಧ್ವನಿ ಕೇಳಬೇಕಂತ ನಮಗೆ ಬಹಳ ಉತ್ಸಾಹ ಅದ ರೀ ಅಮ್ಮ. ಅದಕ್ಕೆ ಒಂದಿಷ್ಟು ಹಾಡ್ರಲ್ಲ. ಇಲ್ಲ, ನಾನು ನನ್ನ ಕವನಗಳನ್ನು ನಾನೇ ಸ್ವರ ಸಂಯೋಜನೆ ಮಾಡಿ ಹಾಡ್ತೀನಿ. ಅದನ್ನು ವಿಡಿಯೋಗಳು ಮಾಡಿ ಹಾಕ್ತಿರ್ತೀನಿ. ಎಲ್ಲರೂ ಬಹಳಷ್ಟು ನಮ್ಮ ಫ್ರೆಂಡ್ಸು ಎಲ್ಲ ಸಾಹಿತಿಗಳು ಬಹಳಷ್ಟು ಇಷ್ಟಪಟ್ಟಿದ್ದಾರೆ. ಅದು ನನಗೆಲ್ಲನೂ ಇಷ್ಟ ಆಗಿದ್ದ ಕವನಗಳೇ ಇದ್ದಾವೆ. ಅದರಲ್ಲೇ ಸುಮ್ಮನೆ ಒಂದು ಮಕ್ಕಳಿಗಾಗಿ ಒಂದು ಕವನ ನಾನು ಹೇಳ್ತೀನಿ. ಕನ್ನಡಾಂಬೆಯ ಮಕ್ಕಳು. ಕನ್ನಡಾಂಬೆಯ ಮುದ್ದು ಮಕ್ಕಳೇ, ಕನ್ನಡಾಂಬೆಯ ಪುಟ್ಟ ಮಕ್ಕಳೇ, ಕನ್ನಡಾಂಬೆಯ ಮುದ್ದು ಮಕ್ಕಳೇ, ಅ ಆ ಇ ಈ ಬರೆಯುವ ಮಕ್ಕಳೇ, ಅಮ್ಮ ಎಂದು ಕರೆಯುವ ಮಕ್ಕಳೇ, ಅ ಆ ಇ ಈ ಬರೆಯುವ ಮಕ್ಕಳೇ, ಅಮ್ಮ ಎಂದು ಕರೆಯುವ ಮಕ್ಕಳೇ, ಕನ್ನಡ ಶಾಲೆಗೆ ಹೋಗುವ ಮಕ್ಕಳೇ, ಕನ್ನಡಾಂಬೆಯ ಮುದ್ದು ಮಕ್ಕಳೇ. ಕನ್ನಡದಲ್ಲಿ ಬರೆದು, ಕನ್ನಡದಲ್ಲಿ ಓದಿ, ಕನ್ನಡವೇ ಕಲಿತು, ಕನ್ನಡಾಂಬೆಗೆ ತಲೆಬಾಗಿ, ಕನ್ನಡಾಂಬೆಯ ಮುದ್ದು ಮಕ್ಕಳೇ, ಕನ್ನಡಾಂಬೆಯ ಪುಟ್ಟ ಮಕ್ಕಳೇ. ನೀವಾಡುವ ಮಾತು ಚಂದ, ನೀವು ಹಾಡುವ ಹಾಡು ಅಂದ, ನೀವಾಡುವ ಮಾತು ಚಂದ, ನೀವು ಹಾಡುವ ಹಾಡು ಅಂದ, ಕುಣಿದರು ಚಂದ, ನಕ್ಕರೆ ಚಂದ, ಅಳುವುದು ಚಂದ ಕನ್ನಡದ ಕಂದ, ಅಳುವುದು ಚಂದ ಕನ್ನಡದ ಕಂದ. ಕನ್ನಡಾಂಬೆಯ ಮುದ್ದು ಮಕ್ಕಳೇ, ಕನ್ನಡಾಂಬೆಯ ಪುಟ್ಟ ಮಕ್ಕಳೇ. ಕನ್ನಡ ನಾಡಲಿ ಹುಟ್ಟಿ, ಕನ್ನಡಮ್ಮನ ಮಡಿಲಲ್ಲಿ ಬೆಳೆದು, ಕನ್ನಡ ನಾಡಲಿ ಹುಟ್ಟಿ, ಕನ್ನಡಮ್ಮನ ಮಡಿಲಲ್ಲಿ ಬೆಳೆದು, ಮುಂದೆ ಆಗಿರಿ ಕನ್ನಡದ ದಿಗ್ಗಜರು, ನೀವು ಆಗಿರಿ ಮಾನವೀಯತೆಯ ಮನುಜರು. ಕನ್ನಡಾಂಬೆಯ ಕೀರ್ತಿಯ ಶಿಖರವು ಏರಿ, ಕನ್ನಡಾಂಬೆಯ ಕೀರ್ತಿಯ ಶಿಖರವು ಏರಿ, ಕನ್ನಡ ಬಾವುಟ ಹಾರಿ, ಕನ್ನಡ ಬಾವುಟ ಹಾರಿ. ಕನ್ನಡಾಂಬೆಯ ಮುದ್ದು ಮಕ್ಕಳೇ, ಕನ್ನಡಾಂಬೆಯ ಪುಟ್ಟ ಮಕ್ಕಳೇ, ಕನ್ನಡಾಂಬೆಯ ಮುದ್ದು ಮಕ್ಕಳೇ, ಕನ್ನಡಾಂಬೆಯ
ಪುಟ್ಟ ಮಕ್ಕಳೇ ಕನ್ನಡಾಂಬೆಯ ಪುಟ್ಟ ಮಕ್ಕಳೇ. ಧನ್ಯವಾದ. ತುಂಬ ಸೊಗಸಾದ ಹಾಡು ಅಮ್ಮ. ಅದರಲ್ಲಿ ವಿಶೇಷವಾಗಿ ಈಗ ಮಕ್ಕಳಿಗೆ ಶಾಲಾ ರಜೆಗಳು ಮನೆಯಲ್ಲಿರುವ ಕಾರಣ ಈ ಹಾಡು ಅವರಿಗಾಗಿ ತಾವು ಹಾಡಿದ್ದಿರಲ್ಲ. ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಮ್ಮ. ನಿಮಗೂ ಸಹ ಅಂಥ ಬಿಸಿಲಲ್ಲಿ ಮನೆಗೆ ಬಂದು ನನ್ನನ್ನು ಆತ್ಮೀಯವಾಗಿ ಮಾತಾಡಿಸಿ ನಂದೆಲ್ಲ ಈಗ ಸಂದರ್ಶನ ಸಣ್ಣದೇ ಆಗಲಿ ಸಂದರ್ಶನ ತಗೊಂಡ್ರಿ. ಭಾಳ ಮನಸ್ಸಿಗೆ ಸಂತೋಷ ಆಯಿತು, ಖುಷಿ ಆಯಿತು. ತುಂಬ ಹೃದಯದ ಧನ್ಯವಾದಗಳು.